ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಮಧ್ಯಾಹ್ನ 1 ಗಂಟೆಗೆ ನಟ ವಿಜಯ್ ಸುದ್ದಿಗೋಷ್ಠಿ ನಡೆಸುವಂತಹ ಸಾಧ್ಯತೆ ಇದೆ. ಚೆನ್ನೈ ನಿವಾಸದಲ್ಲಿ ವಿಜಯ್ ಸಭೆ ಮೇಲೆ ಸಭೆಯನ್ನು ನಡೆಸಿದ್ದಾರೆ. ಕಾನೂನು ತಂಡ ಮತ್ತು ಪಕ್ಷದ ಪ್ರಮುಖರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. 1 ತಿಂಗಳ ಕಾಲ ಪ್ರಚಾರ ರ್ಯಾಲಿಯನ್ನ ಮುಂದೂಡುತ್ತಿದ್ದಾರೆ ವಿಜಯ್. ಮೃತರ ಕುಟುಂಬಗಳನ್ನ ವಿಜಯ್ ಭೇಟಿಯಾಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. TV9ಗೆ ನಟ ವಿಜಯ್ ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ನಟ ವಿಜಯ್ ಸುದ್ದಿಗೋಷ್ಠಿ ನಡೆಸಬಹುದಾದಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಚೆನ್ನೈ ನಿವಾಸದಲ್ಲಿ ನಟ ವಿಜಯ್ ಈಗಾಗಲೇ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಕಾನೂನು ತಂಡ ಒಂದು ಕಡೆ ಇದೆ, ಯಾಕಂದ್ರೆ ಅವ್ರ ಮೇಲೂ ಕೂಡ ಕೇಸ್ ಆಗಬಹುದಾದಂತ ಎಲ್ಲ ಸಾಧ್ಯತೆಗಳಿರೋದ್ರಿಂದಾಗಿ ಕಾನೂನು ತಂಡ ಜೊತೆಗೆ ತಮ್ಮ ಪಕ್ಷದ ಪ್ರಮುಖರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ. 1 ತಿಂಗಳ ಕಾಲ ಪ್ರಚಾರ ರ್ಯಾಲಿಯನ್ನು ಕೂಡ ವಿಜಯ್ ಮುಂದೂಡಿದ್ದಾರೆ. ಮೃತರ ಕುಟುಂಬಗಳನ್ನ ಇವತ್ತು ಭೇಟಿಯಾಗಬಹುದಾದಂತ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಈ ಬಗ್ಗೆ TV9ಗೆ ನಟ ವಿಜಯ್ ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಇನ್ನು ಕಾಲ್ತುಳಿತ ದುರಂತದಲ್ಲಿ ಈಗಾಗಲೇ ಸಾವಿನ ಸಂಖ್ಯೆ 40ಕ್ಕೆ ಏರಿಕೆಯಾಗಿದ್ದು 33 ಶವಗಳನ್ನು ಈಗಾಗಲೇ ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ಒಟ್ಟು 4 FIRಗಳು ದಾಖಲಾಗಿದೆ. TVK ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ್ ಹಾಗೆ ಜಿಲ್ಲಾ ಕಾರ್ಯದರ್ಶಿ ಸೇರಿದಂತೆ 4 ವಿರುದ್ಧ FIR ದಾಖಲಾಗಿದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತ FIR ಇದು. ಒಟ್ಟು 4 ಪ್ರಕರಣಗಳು ಇಲ್ಲಿ ದಾಖಲಾಗಿರುವಂತೂ TVK ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ್ ಹಾಗೆ ಜಿಲ್ಲಾ ಕಾರ್ಯದರ್ಶಿ ಸೇರಿದಂತೆ ಒಟ್ಟು 4 ವಿರುದ್ಧ FIR ಕೂಡ ದಾಖಲಾಗಿದೆ. ಸ್ಟೇಟ್ ಸೆಕ್ರೆಟರಿ ನಿರ್ಮಲ್ ಕುಮಾರ್ ಹಾಗೆ ಇನ್ನುಳಿದಂತೆ ನಾಯಕರನ್ನ ಒಟ್ಟು ಸೇರಿ ಒಟ್ಟು 4 ಪ್ರಕರಣಗಳು ದಾಖಲಾಗಿದೆ. ಸಾವನ್ನಪ್ಪಿರುವಂತಹ ಬೆನ್ನಲ್ಲೇ ಇಲ್ಲಿ ವೈಲೇಷನ್ಸ್ ಕೂಡ ಆಗಿದೆ ಅಂತ ಪ್ರಮುಖವಾಗಿ FIR ಅನ್ನ ದಾಖಲು ಮಾಡಿದ್ದಾರೆ. FIR ಅಲ್ಲಿ ಪ್ರತಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಇನ್ನು ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳುವಂತಿದೆ. ಯಾವ ರೀತಿ ಜನ ಒಬ್ಬರ ಮೇಲೊಬ್ರು ಬಿದ್ದು ಒಬ್ಬರಲ್ಲ ಇಬ್ಬರಲ್ಲ 40 ಜನರನ್ನ ಈ ಒಂದು ಘಟನೆ ಬಲಿ ಪಡೆದುಕೊಳ್ಳುತ್ತೆ ಅಂತ ಅಂದ್ರೆ ಜನರು ಎಚ್ಚೆತ್ತುಕೊಳ್ಳೋದು ಯಾವಾಗ? ತಮ್ಮ ನೆಚ್ಚಿನ ನಟನನ್ನು ನೋಡಬೇಕು, ಆತ ಮಾತನಾಡೋದನ್ನ ಹತ್ತಿರದಿಂದ ಕೇಳಬೇಕು, ಆತ ನಮ್ಮನ್ನು ಕೂಗಿ ಮಾತನಾಡಿಸುವಂಥ ಸಂದರ್ಭದಲ್ಲಿ ಕೈ ಬೀಸಿ ಮಾತನಾಡಿಸಬೇಕು. ಈ ರೀತಿಯೆಲ್ಲ ಕನಸುಗಳನ್ನ ಇಟ್ಕೊಂಡು ಹೋದಂಥವರ ಜೀವನದಲ್ಲಿ ಈಗ ಶೋಕ. ಇನ್ನು ಘಟನೆಯಲ್ಲಿ 34 ವರ್ಷದ ಸುಕನ್ಯಾ ಸಾವನ್ನಪ್ಪಿದ್ರು. ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್. ಟೇಕ್ ಲುಕ್. ತಮಿಳುನಾಡಿನ ಕರೂರಿನಲ್ಲಿ ನಿನ್ನೆ ನಡೆದಂತಹ ಒಂದು ಭೀಕರ ದುರಂತಕ್ಕೆ 39 ಜನರು ಸಾವನ್ನಪ್ಪಿರ್ತಕ್ಕಂಥದ್ದು. ನಾವೀಗ ಒಂದು ಅಂದರೆ ನಿವಾಸ, ಈ ನಿವಾಸ ಏನಿದೆಯೋ ಇಲ್ಲಿ ಫ್ಲಕ್ಸ್ ಹಾಕಿರುವಂಥದ್ದು, ಇದು ಸುಕನ್ಯಾ ಅವರ ಮನೆ ಇರುವಂತಹ ಸ್ಥಳ. ಸೊ ಇಲ್ಲಿ ಏನಂತಂದರೆ ಇಲ್ಲಿಂದ ಒಂದು 200 ಮೀಟರ್ ಅಂತರದಲ್ಲಿ ನಿನ್ನೆ ನಡೆದಂತಹ ಭೀಕರ ದುರಂತದಲ್ಲಿ ಮಹಿಳೆ ಸುಕನ್ಯಾ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು. 34 ವರ್ಷದ ಮಹಿಳೆ. ಅವರು ಮತ್ತು ಅವರ ಸಹೋದರಿ ಮತ್ತು ಮಕ್ಕಳು ಅಲ್ಲಿ ವಿಜಯ್ ಅವರನ್ನು ನೋಡಲಿಕ್ಕೆ ಹೋಗಿದ್ರು ಅನ್ನೋದು ಇಲ್ಲಿಯವರೆಗೂ ಕೂಡ. ಅಂದರೆ ಬೆಳಗ್ಗೆ ಏನು ಘಟನೆಯನ್ನು ತೋರಿಸಿದ್ವು ಅದು ನಿಜವಾಗ್ಲೂ ಅಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಸ್ಥಳ. ಆದರೆ ಇದು ಅವರ ನಿವಾಸ. ಅಂದರೆ ಇಲ್ಲೇ ಹತ್ತಿರದಲ್ಲೇ ನಿವಾಸ ಇದೆ. ವಿಜಯ್ ಅವರು ಬರ್ತಾರೆ, ನೋಡೋಕೆ ಹೋಗೋಣ ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲಿಂದ ಹೋಗಿರುವಂಥದ್ದು. ಈ ಒಂದು ಫ್ಲೆಕ್ಸ್ ಏನಿದೆಯೋ ಅದರ ಹಿಂಭಾಗದಲ್ಲಿ ಒಂದು 100 ಮೀಟರ್ ಅಂತರದಲ್ಲಿ ಬಲಭಾಗದಲ್ಲಿ ಈ ಸುಕನ್ಯಾ ಅವರ ನಿವಾಸ ಇರತಕ್ಕಂಥದ್ದು. ಇದು ಒಂದು ಪೊಲೀಸ್ ಕ್ವಾರ್ಟರ್ಸ್ ಆಗಿರುತ್ತೆ. ಸೊ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರು ವಿಜಯ್ ಅವರನ್ನ ನೋಡಲಿಕ್ಕೆ ಈ ಸ್ಥಳದಿಂದ ಅಲ್ಲಿ ವಿಜಯ್ ಅವರು ಇರುವಂತಹ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಕೂಡ ಒಂದು ಜನಜಂಗುಳಿ ಇರುತ್ತೆ. ಸಾಕಷ್ಟು ಸಂಖ್ಯೆ ಜನರ ನಡುವೆ ಕಾಲ್ತುಳಿತಕ್ಕೆ ಒಳಗಾಗಿ ಮಹಿಳೆ ಸುಕನ್ಯಾ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು. ಅವರ ಪಾರ್ಥಿವ ಶರೀರದ ಮುಂದೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಂತಲೇ ಹೇಳ್ಬೋದು. ಸೊ ಈಗಷ್ಟೇ ಅವರ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಕರೂರ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH